ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರೋದು 5 ಜನ: ತ್ರಿವಿಕ್ರಮ್, ಮೋಕ್ಷಿತಾ, ಭವ್ಯಗೌಡ, ಧನರಾಜಾಚಾರ್ ಮತ್ತೆ ಚೈತ್ರ ಕುಂದಾಪುರ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ನೀವು ಇಲ್ಲಿವರೆಗೂ ಎಷ್ಟೆಷ್ಟು ವೋಟ್ಸ್ ಹಾಕಿದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇವತ್ತು ಬೆಳಿಗ್ಗೆ 11 ಗಂಟೆವರೆಗೂ ಬಂದಿರುವ ವೋಟಿಂಗ್ ಅಪ್ಡೇಟ್ ಪ್ರಕಾರ ಯಾರ್ಯಾರು ಯಾವ್ಯಾವ ಪ್ಲೇಸ್ ಅಲ್ಲಿ ಇದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಫಸ್ಟ್ ಪ್ಲೇಸ್, ಯಾರು 5th ಪ್ಲೇಸ್ ಅಲ್ಲಿ ಇದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ತಾ, ನೋಡಿ ವೋಟಿಂಗ್ ಅಲ್ಲಿ ಏರುಪೇರ್ ಆಗ್ತಿದೆ. ನಾನು ನಿಮಗೆ ತಿಳಿಸಿದ್ದೆ ಭವ್ಯಗೌಡ ಮತ್ತೆ ಧನರಾಜಾಚಾರ್ ಅವರಿಗೆ ಫೈಟ್ ನಡೀತಿದೆ. ಅಂದ್ರೆ 3rd 4th ಪೊಸಿಷನ್ ಗೆ ಅವರು ಒಂದ್ಸಲ 3rd, ಧನರಾಜಾಚಾರ್ ಅವರು ಹೋದ್ರೆ ಒಂದ್ಸಲ 4th ಗೆ ಬರ್ತಾರೆ, ಒಂದ್ಸಲ ಭವ್ಯಗೌಡ 3rd ಪೊಸಿಷನ್ ಹೋಗ್ತಾರೆ, ಒಂದ್ಸಲ 4th ಪೊಸಿಷನ್ ಬರ್ತಾರೆ. ಆ ರೀತಿ ಆಗ್ತಿದೆ ಅಂತ ಹೇಳಿದ್ದೆ. ಇವತ್ತು ಬೆಳಿಗ್ಗೆ 11 ಗಂಟೆವರೆಗೂ ನಡೆದಿರುವ ವೋಟಿಂಗ್ ಬಂದಿರುವ ಅಪ್ಡೇಟ್ ಪ್ರಕಾರ 4th ಪೊಸಿಷನ್ ಅಲ್ಲಿ ಇವಾಗ ಭವ್ಯಗೌಡ ಅವರು ಇದಾರಂತೆ. 3rd ಪೊಸಿಷನ್ ಗೆ ಧನರಾಜಾಚಾರ್ ಅವರು ಹೋಗಿದ್ದಾರೆ. 5th ಪೊಸಿಷನ್ ಅಲ್ಲಿ ಆಸ್ ಯೂಶುವಲ್ ಚೈತ್ರ ಕುಂದಾಪುರ ಅವರೇ ಇದ್ದಾರೆ. ಮತ್ತೆ ಫಸ್ಟ್ ಪೊಸಿಷನ್ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವ್ರ ಮಧ್ಯೆ ನೆಕ್ ಟು ನೆಕ್ ಫೈಟ್ ಇದೆ ಅಂತೆ. ಜಾಸ್ತಿ ವೋಟ್ ಡಿಫರೆನ್ಸ್ ಇಲ್ಲ, ಕೇವಲ 1-2% ಅಲ್ಲೇ ವೋಟಿಂಗ್ ಡಿಫರೆನ್ಸ್ ನಡೀತಿದೆ ಅಂತ. ಇವತ್ತು ಬೆಳಿಗ್ಗೆ 11 ಗಂಟೆವರೆಗೂ ಬಂದಿರುವ ವೋಟಿಂಗ್ ಅಪ್ಡೇಟ್ ಪ್ರಕಾರ ಫಸ್ಟ್ ಪೊಸಿಷನ್ ಇರೋದು ತ್ರಿವಿಕ್ರಮ್ ಅವರು, 2nd ಪೊಸಿಷನ್ ಅಲ್ಲಿ ಮೋಕ್ಷಿತಾ ಅವರು ಇದಾರಂತೆ, 3rd ಪೊಸಿಷನ್ ಅಲ್ಲಿ ಧನರಾಜಾಚಾರ್ ಅವರು, 4th ಪೊಸಿಷನ್ ಭವ್ಯಗೌಡ, 5th ಪೊಸಿಷನ್ ಚೈತ್ರ ಕುಂದಾಪುರ ಅವರು. ನೋಡಿ, ಅವರಿಗೆ ತುಂಬಾ ವೋಟ್ಸ್ ಕಡಿಮೆ ಬರ್ತಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋ ಚಾನ್ಸಸ್ ಚೈತ್ರ ಕುಂದಾಪುರ ಅವರಿಗೆ ಜಾಸ್ತಿ ಇದೆ. ಅಂದ್ರೆ 99.9% ಈ ವಾರ ಚೈತ್ರ ಕುಂದಾಪುರ ಅವರೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಸುದ್ದಿ ಹರಿದಾಡ್ತಿದೆ. ನೋಡೋಣ ಅದು ಇನ್ನೇನೇನ್ ಚೇಂಜ್ ಆಗುತ್ತೆ. ಇನ್ನ 2 ದಿನ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ಅಂದ್ರೆ ಶನಿವಾರ ಬೆಳಿಗ್ಗೆವರೆಗೂ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ಅಲ್ಲಿವರೆಗೂ ನಿಮ್ಮ ಹತ್ರ ಎಷ್ಟು ಅಕೌಂಟ್ ಇದೆಯೋ ಅಷ್ಟು ಅಕೌಂಟ್ ಇಂದನು 99 ವೋಟ್ಸ್ ಹಾಕೋ ಪ್ರಯತ್ನ ಮಾಡಿ. ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೋಟ್ನ ಹಾಕಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ನೀವು ಇಲ್ಲಿವರೆಗೂ ಎಷ್ಟು ವೋಟ್ ಹಾಕಿದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.